शिवसांगदेव पार्वती प्रतिभादेव सद्गुरु महाराज को जय, शांति महात्मा को जय, वीरभद्र महात्मा को जय, विकीत महात्मा को जय, राजराजेश महामाता को जय, सद्गुरु महाराज को जय, साधु शंकर महाराज को जय, जय मंगलम देव पार्वती प्रतिभा हर हर महादेव।
ಸುತ ಜನಪಾಲ ಹಿತ ಜನಲೋಲ ಸುತ ಜನಪಾಲ ಹಿತ ಜನಲೋಲ ವೈಕುಂಠ ಪಾಲ ನೀನೆ ದೇವ ವೈಕುಂಠ ಪಾಲ ನೀನೆ ದೇವ ಆ ಆ, ವೈಕುಂಠ ಪಾಲ ನೀನೆ ದೇವ ವೈಕುಂಠ ಪಾಲ ನೀನೆ ದೇವ ವೈಕುಂಠ ಪಾಲ ನೀನೆ ದೇವ 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 ಹೊರೆ ಮಾಧವ ದೇವ ದೇವ ಹೊರೆ ಮಾಧವ ದೀನ ಬಾಂಧವ ಮೂಡಲಿ ಕರೆವ ದೀನ ಬಾಂಧವ ಮೂಡಲಿ ಕರೆವ ದೇವ ದೇವ ಹೊರೆ ಮಾಧವ ಹೊರೆ ಮಾಧವ ಹೊರೆ ಮಾಧವ ಹೇ ಕೃಷ್ಣ ಆ ಸೇವಿತಂ ಕಪಿತ್ವಜಂಬೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಶುಕ್ಲಾಂಬರಧರ ಶ್ರೀವಿಘ್ನೇಶ್ವರ ಅಂಬಾಕುವರ ಲಂಬೋದರ ಶುಕ್ಲಾಂಬರಧರ ಶ್ರೀವಿಘ್ನೇಶ್ವರ ಅಂಬಾಕುವರ ಲಂಬೋದರ ಪ್ರಥಮತಿ ಸ್ತುತಿಸುವೆ ಪಾರ್ವತಿ ಸುತನೆ ಪ್ರಥಮದಿ ಸ್ತುತಿಸುವೆ ಪಾರ್ವತಿ ಸುತನೆ ಪಾಶಾಂಕುಶಧರನೆ ಶುಕ್ಲಾಂಬರಧರ ಶ್ರೀ ವಿಘ್ನೇಶ್ವರ ಅಂಬಾಕುವರ ಲಂಬೋದರ ನಮ್ಮ ಭಕ್ತಿಯೋ ನಿಮಗೆ ನಿಮ್ಮ ಶಕ್ತಿಯೋ ನಮಗೆ ನಮ್ಮ ಭಕ್ತಿಯೋ ನಿಮಗೆ ನಿಮ್ಮ ಶಕ್ತಿಯೋ ನಮಗೆ ಕರುಣಿಸಿ ಕಾಪಾಡು ಓ ತಂದೆ ಕರಿಮುಖ ವದನನೆ ಪಾರ್ವತಿ ತನಯನೆ ಕರಿಮುಖ ವದನನೆ ಪಾರ್ವತಿ ತನಯನೆ ಶ್ರೀ ವಿಘ್ನೇಶ್ವರನೇ ಶುಕ್ಲಾಂಬರಧರ ಶ್ರೀ ವಿಘ್ನೇಶ್ವರ ಅಂಬಾಕುವರ ಲಂಬೋದರ 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 ಸಲಾತ್ ತಾವುದಾರೆಂದು ಕೇಳಿದ ರಾಜ ರವಿಕೋಟಿ ತೇಜ ಎಲ ಮಾನವ ದೇವ ಶ್ರೀಮದ್ ವಿಶ್ವಂಬರಡೋಳ್ ಸಂಭ್ರಮಿಪ ಅಂಬುಜಾಕ್ಷನ ಪಾದ ಅಂಬುಜಂಗಳಂ ನಂಬಿದ ಕುಂಬಿನೀಶನ ಮುಂಭಾಗದೋಳ್ ನಿಂತು ಶ್ರೀ ಶಾಂತೇಶ್ವರನನ್ನು ಭಜಿಸುತ್ತ ಬಂದ ನಮ್ಮನ್ನು ದಾರಂದು ಕೇಳುವ ನೀನು ದಾರು ಮನಚಕ್ರಣಿ ಧೀಮಣಿ ಸಾರಥಿ ಸಾರಥಿ ಎನ್ನುತ್ತಾರೆ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ಎಲ ಸಾರಥಿ ನಾವು ದಾರಂದರೆ ಯಾರು ದೇವ ಶ್ರೀಮತ್ ಪರಾತ್ಪರ ರಮಾಪತಿಯ ಸುಪ್ರೇಮದಿಂದ ಸಾಮ ದಾನ ಭೇದ ದಂಡ ಚತುರೋಪಾಯಗಳಿಂದ ಈ ಭೂಮಿಯ
ನಮ್ಮನ್ನು ಪರಿಪಾಲಿಸುವ ಸೋಮಂಶ ಸಂಜಾತ ಕುಂತಿ ದೇವಿಯ ಗರ್ಭಾಬ್ದಿಗೆ ಚಂದ್ರಕಿರಣ ಪ್ರಾಯನಾದ ಎಲ ಸಾರಥಿ ದೇವ ದಂಡರನ ಮಂತ್ರೋದ್ಭವ ಮಾರ್ಥಾಂಡ ನಂದನನಾದ ಧರ್ಮರಾಯನೆಂದು ತಿಳಿಯಲ ಸಾರಥಿ ತಿಳಿಯಿತೇ ನಮ್ಮ ನಮ್ಮನ ಸಂಗತಿ. ಧರ್ಮರಾಜ ಮಹಾರಾಜರು ನೀವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಎಲ ಸಾರಥಿ ದೇವ ಅಂದದಿಂದ ಕಂಗೊಳಿಸುವ ಚಂದವಾದ ರಂಗಮಂಟಪಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ? ಮದ್ಗುರುಗಳಾದ ದ್ರೋಣರು ಪದ್ಮವ್ಯೂಹವನ್ನು ರಚಿಸಿರುವರು. ಭೂಮಿಯಂ ಬಗೆಯುವ ಭೀಮ ಸಾತಕಿ ದುಷ್ಪದ್ಯುಮ್ಯ ಮೊದಲಾದ ಮಚ್ಚಮೃಪಾಲರನ್ನು ಕೈಗೊಂಡಿಸಿರುವರು. ಮುಂದಿನ ಗತಿ ಏನೆಂದು ಆಲೋಚನೆ ಮಾಡುವ ಕಾರಣ ಬರೋಣವಾಯಿತು ಕಂಡಿಯ ಸಾರಥಿ ತಿಳಿಯಿತೇನಾ ಬಂದ ಸಂಗತಿ? ತಿಳಿಯಿತು ಭೂಪತಿ, ಮುಂದೇನು ಸಂಗತಿ? ಎಲ ಸಾರಥಿ ದೇವ ಅಭಿಮಾನ್ಯ ಕರ್ಕೊಂಬರೆ. ಇಂದಿನ ಯುದ್ಧ ರಂಗಕ್ಕೆ ಏನು ಮಾಡಲಿಗತಿ? ದ್ರೋಣರು ನಿರ್ಮಿಸಿದ ಚಕ್ರಬಿಂಬವನ್ನು ಬೇರಿಸುವಂತೆ ಚಕ್ರಧರ ಶಂಕರ ನಂದನನಾದ ಪಾರ್ಥನು ಮಿಕ್ಕಿ ಮೀರಿದ ಸಮಸಪ್ತಕರುಡನೆ ಕಾಳಗವೊಮ್ಮೆ ಸೂರ್ಯಕ್ಕೆ ಹೋಗಿಯನು. ಎಲ ಸಾರಥಿ ದೇವ ಇತ್ತ ಕಡುಗಲಿಗಳಾದ ಷಡುರಥರು ದಳದೊಡೆಯನ ನುಡಿಯಂತೆ ನಮ್ಮ ಪಡೆಬಲವಲ್ಲ ಹೊಡೆದು ಕಡೆದು ಪಡೆಯುರುಳಿಸಿದರು. ಎಲ ಸಾರಥಿ ದೇವ ಭೀಮ ಸಾತಕಿ ಮೊದಲಾದವರನ್ನು ತತ್ತರ ಪಡುವಂತೆ ಮಾಡಿದರು. ಕುಂತಿ ಭೋಜಾದಿ ಅನಂತ ಪಟುಪಟರಂ ಚಿಂತಾಸ್ಪದಕ್ಕೆ ನೆಲೆ ಮಾಡಿದರು. ಎಲ ಸಾರಥಿ ದೇವ ದ್ರೋಣರು ನಿರ್ಮಿಸಿದ ಚಕ್ರ ಬಿಂಬವನ್ನು ಅರಿಯಬೇಕಾದರೆ ಈ ಭೂಮಿಯೊಳು ಭೂಪಾಲಕರ ಪೈಕಿ ಶ್ರೀರಾಮನು ಶ್ರೀಕೃಷ್ಣನು ಅಮಿತ ಬಲಶಾಲಿಯಾದ ಪಾರ್ಥನು ಈ ಮೂವರು ಮಾತ್ರ ಚಕ್ರ ಬಿಂಬವನ್ನು ಹೊಕ್ಕು ಹೊರಬರಬಲ್ಲರು. ಎಲ ಸಾರಥಿ ದೇವ ಆದರೆ ಅರ್ಜುನನ ಮಗನಾದ ಅಭಿಮನ್ಯನು ಹೋಗಬಲ್ಲನು ತಿರುಗಿ ಬರಲರಿಯನು. ಎಲ ಸಾರಥಿ ದೇವ ಚಕ್ರ ಬಿಂಬದ ಸೈನ್ಯವನ್ನು ದಿಕ್ಪಾಲಯನ ಮಾಡುವುದಕ್ಕೆ ಈ ನಾಲ್ವರಿಗಲ್ಲದೆ ಬೇರೆಯವರಿಗೆ ಗೋಚರವಾಗಲರಿಯದು. ಕೌರವೇಂದ್ರನೋಳು ಬಂಧುರ ಕಾಳಗ ನೇಮಿಸಿಕೊಂಡಿದ್ದಕ್ಕೆ ನಾ ಮಂದಭಾಗ್ಯನಾದೆನು. ಹೌದು ದೇವ. ಇಂದಿರೇಶನಾದ ಅರವಿಂದನಾಭನು ಇಂದಿಗೆ ನಮ್ಮೋಳು ಮುನಿದನು. ಮುಂದಿನ ಗತಿ ಏನು ಮಾಡಲು ಸೂತ ಪ್ರಖ್ಯಾತ. ಸಾರಥಿ ದೇವ ಎನ್ನ ಮನಸ್ಸಿಗೆ ಹರ್ಷವನ್ನು ಉಂಟು ಮಾಡುವ ಎನ್ನ ತನಯನಾದ ಅಭಿಮನ್ಯವನ್ನು ಶೀಘ್ರದಿಂದ ಬರ ಹೇಳು ಸಾರಥಿ. ಪೋಗುನಿ ಜಾಗೃತಿ. ಒಳ್ಳೆಯದು ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಅಭಿಮನ್ಯು ಕರ್ಕೊಂಬರಿ ಬಾ. ಇದೇ ನಾಟಕದಲ್ಲಿ ಮೇನೇಜರ ಅಂತ ಹಳ್ಳದ ಈರಪ್ಪಣ್ಣವರು ಧರ್ಮಜನ ಪಾತ್ರ ಮಾಡಿದಂಥವರಿಗೆ ಮಾಲಾರ್ಪಣೆ ಮಾಡಿ ಮತ್ತು ಸನ್ಮಾನ ಮಾಡಲಿದ್ದಾರೆ ಮತ್ತು 501 ರೂಪಾಯಿಯನ್ನು ಕಾಣಿಕೆಯಾಗಿ ಸ್ವೀಕರಿಸಿ ಕೊಡಲಿದ್ದಾರೆ. ಅಭಿಮನ್ಯು ಖಾಲಿ ಮಂದಿ ಯಾರು ಬರ್ಬಾರ್ರಿ, ಪಾತ್ರದಾರಂದು ಒಬ್ಬರೇ ಬರ್ಬೇಕು. ಬಾಗ್ನಟ್ಟಿ ಮುದುಕಪ್ಪ ಇವರು ಧರ್ಮಜನ ಪಾತ್ರ ಮಾಡಿದಂಥವರಿಗೆ 201 ರೂಪಾಯಿ ಮಾಡಿರ್ತಾರೆ. ದಯವಿಟ್ಟು ಇಲ್ಲಿ ನಿಂತಾರಲ್ಲ ಚೇರ್ ಬೆಳೆದ ನೋಡ, ಚೇರ್ ಬೆಳೆದ ಹಿಂದೆ ಚೇರ್ ಬೆಳಕ್ ಹೋಗ್ಬೇಕು.
ಬರ್ತಾಳ ನೋಡ ಕಾಲೇಜು ಬಿಟ್ಟ ಸಂಧ್ಯಾಗ ನಿಂತು ನನಗ ಮಾಡ್ತಾಳ ಟಾಟ ಹುಡುಗಿ ಬರ್ತಾಳ ನೋಡ ಹೈಸ್ಕೂಲ್ ಬಿಟ್ಟ ಸಂಧ್ಯಾಗ ನಿಂತು ನನಗ ಮಾಡ್ತಾಳ ಟಾಟ ಏನು ಈಗ ನೋಟ ಒಡಿಚಾಳ ಕೂದಲ ಕಟ್ಟ ಏನು ಚಂದ ನೋಟ ಒಡಿಚಾಳ ಕೂದಲ ಕಟ್ಟ ಚಿಂತ್ಯಾಗ ಹೋಗಬಹುದು ಮತ್ತಿನ ಊಟ ಹೀಗೆ ಚಿಂತ್ಯಾಗ ಹೋಗಬಹುದು ಒಟ್ಟಿಗೆ ಊಟ ಹುಡುಗಿ ಬರ್ತಾಳ ನೋಡ ಹೈಸ್ಕೂಲ್ ಬಿಟ್ಟ ಸಂಧ್ಯಾಗ ನಿಂತು ನನಗ ಮಾಡ್ತಾಳ ಟಾಟ ಹುಡುಗಿದ್ದು ಏನ್ ಚಂದ ನಡಿಗೆ ಕಣ್ಣಿಗೆ ಹಚ್ಚಿಕೊಂಡು ಬರ್ತಾಳ ಕಾಡಿಗೆ ಲಾಲಲಾ ಲಲ್ಲಲಾ ಲಾಲಲಾ ಕಮ್ಮನ ಹುಡುಗಿದ್ದು ಏನ್ ಚಂದ ನಡಿಗೆ ಕಣ್ಣಿಗೆ ಹಚ್ಚಿಕೊಂಡು ಬರ್ತಾಳ ಕಾಡಿಗೆ ಸರಿ ಎಲ್ಲ ಈಗೆ ನಡೆಗೆ ನನ್ನ ಗಂಡು ಬಿದ್ದ ಕಡೆಗೆ ಸರಿ ಎಲ್ಲ ಈಗೆ ನಡೆಗೆ ನನ್ನ ಗಂಡು ಬಿದ್ದ ಕಡೆಗೆ ನೆನಪಲ್ಲಿ ನನ್ನ ಜೀವ ಹೋಯಿತು ನಡುಗೆ ಹೀಗೆ ನೆನಪಲ್ಲಿ ನನ್ನ ಜೀವ ಹೋಯಿತು ಕಡೆಗೆ ದೇವಾ ದೇವದಾರಂದು ಕೇಳಿದೆ ಬಳಿರೇ ಎಲೈ ಮಾನವ ದೇವಾ ಆದಭ್ರತರದು ಭ್ರಭ್ರದೋಳು ವಿಭ್ರಾಜಸವತಟಿ ಕೋಟಿ ಪ್ರಭಾಸನ್ಯಭಿವಾದವತ್ಥತ್ಮಾನ್ಯ ಪತ್ರೇ ಕೃತಮಾದ ಈ ಸಭಾಪತ್ರಾಸಲದಡಿಗೆ ದಿಗ್ವಿಜಯಂ ಗೈದ ತೀರನಂದಾರಂದ ಕೇಳುವ ನೀನು ನಾವನಲೇ ಪಟ ನೋಡಿ ಎಲ್ಲ ಅರ್ಪದ ಓ ದೇವಾ ನಾವು ದಾರಂದರೆ ಬಿತ್ತಿ ಬೆಳೆಯಬೇಕು ರೈತರ ಮಕ್ಕಳಾಗಿ ಹುಟ್ಟಿ ಬೆಳೆಯಬೇಕು ತಂದೆ ತಾಯಿಗೆ ಒಳ್ಳೆಯ ಮಕ್ಕಳಾಗಿ ಮಾಡಿ ಉಂಡರೆ ಮಂದಿಯ ಕಾಟ ಸುಮ್ಮನೆ ಕುಂತರೆ ತಂದೆ ತಾಯಿಗಳ ಕಾಟ ಮನೆಯಾಗ ಇದ್ದರೆ ಎಂಡರ ಮಕ್ಕಳ ಕಾಟ ಓಣ್ಯಾಗ ಒಂಟರೆ ಗೆಳೆಯರ ಕಾಟ ಯಾವುದಾದರೂ ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳೋಣಂದ್ರೆ ಸುಗ್ಗಿಯಾಗಳು ಚುಕ್ಕಾಡಿ ಕಾಟ ಆ ಚುಕ್ಕಾಡಿ ಕಾಟವನ್ನು ತಾಳಲಾರದೆ ಬಂದು ತಮ್ಮನ್ನು ಮಾತನಾಡಿಸುವ ಗಟ್ಟುಳ್ಳ ಸಾರಥಿ ನಾನಲ್ಲವೇನೋ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ಬಳಿರೇ ಎಲ್ಲ ಈ ಸಾರಥಿ ನಾವುದಾರೆಂದರೆ ಯಾರು ದೇವ ದೇಖರಣೆಗಳ ಚಕ್ರಕರದ ಒಕ್ಕಟಜ ಬರುವ ವೃದ್ಧರಣೇಂದ್ರರಂ ತೇರ್ಕಟದ ಮಕಟಾಕ್ರವನ್ನ ತಗ್ಗಿಸ ದುರ್ಯೋಧನನ ಬಲವಲ್ಲ ನುಗ್ಗು ಮಾಡುವ ಕಣದ ವೀರ ಕಾಲದೋಳು ಅದಲ್ಲೊಂದು ಮೋಕರಿಸುವ ಗಾಳಿಗೆ ಕುಕ್ಕಿಸುವ ದಿಕ್ಕಜಂಗಳಂ ಕುಕ್ಕಿಸುವ ವೀರ ಕಲಾ ಸಾರಥಿ ಗೋಡೆ ಗುಡಿಸುವ ಎಣ್ಣೆಯ ಕೋಪಾಗ್ನಿಯ ಕಿಡಿಗಡನೆಕ್ಕ ಬದಭಾಗ್ನಿಯ ಕಡೆಯದರಿ ತಡೆಯಲಾರದ ಸಿಡಿಬಿಡಿಕೊಂಡು ಈ ಜಡದಿಯೋಡಗಿಕೊಂಡಿತು ಊಡುರಾಶಗಡವು ಪಡವಿ ತಳಕ್ಕುದಿರಿತು ಬಳಿರೇ ಕಮಲಾಸನನ್ನು ಬೆಚ್ಚಿಸಿದ ಬ್ರಹ್ಮಾಂಡದ ಬೆಸಿಗೆಯು ಬಿರ್ರನೆ ಬಿರಿದು ಪಾವಿಸಿತು ಮಂಡಲದೊಳ ಗಂಡುಗಳು ಎಲಿಸಿದ ನಡು ಪಾಂಡವನ ಮೋಹದ ಸುಕುಮಾರ ಸುಭದ್ರ ಅಮ್ಮನವರ ಗರ್ಭಾತಿಗೆ ಸುಧಾಕರ ಕಲಾ ಸಾರಥಿ ಯಾವತ್ತು ಮೂರು ಲೋಕದೊಳೆ ಮೀರಿದ ಶೂರನೆಂದು ಧೀರೋತ್ತಮರು ಕರವೆತ್ತಿ ಸಾರುವ ವೀರಾಭಿಮನ್ಯು ಎಂದು ಜೈವೇರಿಯನ್ನು ಒಡೆಸುವಂತಲಾದ ಸಾರಥಿ ಎಂಬ ಜಾಳ ವೈರಿಗಳು ಕಂಡರೆ ಕುಣಿದಾಡುವುದು ನೋಡು ಎನ್ನೆಯ ಬಾಳು ಒಡೆಸಿದ ಬೇರೆ ಕ್ಷಣ ವೀರ ಅಭಿಮಾನ್ಯು ನೀವಾದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವಾ ದಿವ್ಯ ಪ್ರಭಾವ
ಹೇಳಿರೇ ಎಲ್ಲ ಈ ಸಾರಥೆ ಭೂಪತಿ ಶೃಂಗಾರದ ರಮಾದ ದೀಪಲಂಕಾರದಿಂದ ಕಂಗೊಳಿಸುತ್ತಿರುವ ಈ ಸಭಾಪತ್ರಾಸನದಡೆಗೆ ಕರಪದ್ಮದೋಳು ಧನುರ್ಧಾರಿಯಾಗಿ ರೌದ್ರದಿ ಒಂದು ಬಗೆಯನ್ನು ಕರೆಸಿ ಕೇಳಿದೆಯೋ? ಹೌದು ದೇವ. ಎಲ್ಲ ಸಾರಥಿ ಹಾಗಾದರೆ ಗಿತ್ತಬ ಚಿತ್ತವಿಟ್ಟು ಕೇಳು. ಎಲ್ಲ ಸಾರಥಿ ಭೂಪತಿ ಓ ಗುರುಪತಿಯ ಪಟಲದೊಳಗೆ ಸೇನಾಧ್ಯಕ್ಷನಾದ ಕಟಕಾಚಾರ್ಯರೆಂಬ ತೋಳರು ಚಕ್ರಯವನ್ನು ನಿರ್ಮಿಸಿರುವರಜ್ಜ. ಎಲ್ಲ ಸಾರಥಿ ಭೂಪತಿ ನೀಟಿಲಾಕ್ಷ ನಟನೆ ಯುದ್ಧದ ನಟನೆಯ ಮಾಡಿ ಪಟುಪಟನವುದೆಂಬುವಂತೆ ಹರಿಕಟಕವಮ್ಮವನಿ ತಟಕ್ಕೆ ಕಡಹುವ ಪಟುತರ ಪಾಶುಪತಾತ್ರಮಂ ಪಡೆದ ಜನಕನಾದ ಕಿರೀಟಿಯೋ ಸತ್ತಕರಮ್ಮ ಮಕಟ ವರ್ತನಗಳಲ್ಲಿ ಸಮರಗತವಾಗಿರುವರಜ್ಜ. ಎಲ್ಲ ಸಾರಥಿ ಭೂಪತಿ ಮುಷ್ಟಿಯುತ್ತದ ಕೀಚಕಾತಿಗಳಂ ನಷ್ಟಗೈದ ಉರುತರ ಶ್ರೇಷ್ಠರನ್ನೆನೆಸಿದ ಭೀಮಾ ಸಾತಕಿ ದುಷ್ಟಬಿಂಬ ಮೊದಲಾದವರ ದ್ರೋಣರು ನಿರ್ಮಿಸಿದ ಚಕ್ರಯುವದ ತತ್ವೇದವಲ್ಲರಿಯದೆ ಇಂದಿನ ಮಹಾ ಕಷ್ಟಪಡುತ್ತಿರುವರಜ್ಜ. ಎಲ್ಲ ಸಾರಥಿ ಭೂಪತಿ ಸೃಷ್ಟಿಪನಾದ ಇದಿಷ್ಟರನ ನಮ್ಮ ಬಲವೆಲ್ಲ ನಷ್ಟವಾಯಿತನ್ನು ಮನದೋಳು ಉತ್ಕೃಷ್ಟತರವಾದ ಚಿಂತಾತುರನಾಗಿರುವರಜ್ಜ. ಎಲ್ಲ ಸಾರಥಿ ಭೂಪತಿ ಆದ ಕಾರಣ ತಡ ಮಾಡದ ಧರ್ಮ ಜನಪಾದ ಜಡ ಜಂಗಳಿಗೆ ವಂದಿಸಿ ಉಡಿದನೆಂದರ ಬಿಡದ ಗಣದ ಲೇಪವನ್ನು ಪಡೆದವು. ಗುರುಪನ ಪಡೆಯನ್ನು ಒಡೆಯಬೇಕೆಂದು ಕಡಿತವಕದಿಂದ ಬರೋಳವಾಯಿತು ಕಂಡಿಯ ಸಾರಥಿ ನಮ್ಮ ದೊಡ್ಡಪ್ಪಳಾದ ಧರ್ಮರಾಜನ ತೋರಿಸಿ ಜಾಗೃತ. ನಿಮ್ಮಿಷ್ಟವಂತಾಗಲಿ ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಸಾಮಾನು ಮಾತ್ರ ಇಲ್ಲಿ ಕೊಡಬೇಕು. ದುಡ್ಡು ಆಯರ್ ಮಾಡುವವರು ಲೀಸ್ಟ್ ಬರೆಸಬೇಕಾಗಿ ವಿನಂತಿ. ಯಾರಾದರೂ ದುಡ್ಡು ಆಯರ್ ಮಾಡುವವರು ಲೀಸ್ಟ್ ಬರೆಸಬೇಕು. ಸ್ಟೇಜ್ನಿಂದ ಎಲ್ಲ ಪಾತ್ರಧಾರಿಗಳು ಲೀಸ್ಟ್ ಬರ್ತಿದ್ದಾರೆ. ಹೊನ್ನಳ್ಳಿ ಮಾರಪ್ಪ ಇವರು ಅಭಿಮಾನ್ಯ ಪಾತ್ರ ಮಾಡಿದ್ದಾರೆ. ಬೆಂಗಳೂರು ಅವರನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಮರಿ ವೀರಪ್ಪನವರು ಹುಸೇನಪ್ಪ ಇವರು ಅಭಿಮಾನ್ಯ ಪಾತ್ರ ಮಾಡಿದ್ದಾರೆ. ಬೆಂಗಳೂರು ಅವರನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಇವರು ಅಭಿಮಾನ್ಯ ಪಾತ್ರ ಮಾಡಿದ್ದಾರೆ. ಒಂದು ಬೆಳ್ಳಿ ಬ್ರಾಸ್ಲೆಟ್ ಮತ್ತೆ ಬೆಂಗಳೂರು ಅವರನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಶಾಮೀನ್ ಗಂಗಾಧರ ಇವರು ಅಭಿಮಾನ್ಯ ಪಾತ್ರ ಮಾಡಿದ್ದಾರೆ. ಗುಲಾಬಿ ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಪುರಿ ವೀರೇಶಪ್ಪ ಇವರು ಅಭಿಮಾನ್ಯ ಪಾತ್ರ ಮಾಡಿದ್ದಾರೆ. 151 ರೂಪಾಯಿ ಮತ್ತು ಹೂವಿನ ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. $100 ಇವರು ಅಭಿಮಾನ್ಯ ಪಾತ್ರ ಮಾಡಿದ್ದಾರೆ. ಒಂದು ಹೂವಿನ ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಶಾನವಾಸಪುರ ಬಸಾಪುರ ಸೋಮಪ್ಪ ಇವರು ಅಭಿಮಾನ್ಯ ಪಾತ್ರ ಮಾಡಿದಂತೆ ಈ ಬಂಗಾರ ಚೈನ್ ಸರ ಮತ್ತು ಬೆಂಗಳೂರು ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಈ ತೊಟ್ಟಿ ಬಂಗಾರದಾಗ ಮಣದುಂಡು ಯಾವೈತಲ್ಲ ಯಪ್ಪ ಇಂಥ ಚೈನ್ ಸರ ತಂದು ಏನು ಪುಣ್ಯ ಮಾಡಿದ ಏನು ಕೊಟ್ಟದ ಇದ್ದಂಗೆ ಹೂನ್ಯಾರ ಚೈನ್ ಸರ ಎರಡು ಅಂತ ಹೋದ ಅಂತಗಪ್ಪ. ಟೈಟ್ ಕಟ್ ಜನಕನಾದ ಧರ್ಮನಂದನ ಮಾಡುವೆನ ತಮ್ಮ ಪಾದ ಪದ್ಮಗಳಿಗೆ ವಂದನ ಕಂದನ ವಿಜ್ಞಾಪನೆಯನ್ನು ಲಾಲಿಸೈ ಕ್ಷಣ ಮೇಲೆ ಕೇಳಕಂದ ನಿನ್ನ ಸವಿ ನುಡಿ ಕೇಳಿ ನನಗಾಯಿತು ಮಹದಾನಂದ. ಆಹೋ ಧರ್ಮ ಪ್ರಭಾವರ್ಧನೆ ಕುಮಾರ ಮರ್ಮಜ್ಞರಾದ ದ್ರೋಣರ ನಿರ್ಮಿಸಿದ ಚಕ್ರಬಿಂಬದ ಕೋಟೆಯೋಳ ತೋರ್ಯ ಮಾರಮಲೆತ ನಿಂತ ವೈರಿಗಳ ಶಿರಂಗಳನ್ನು ಇದರ ತಳಕ್ಕೆ ಉರುಳಿಸಿ ಬರುವೆನು. ಈ ಅನ್ನ ಧೈರ್ಯವನ್ನು ನೋಡಬೇಕಲೇ ಅಪ್ಪಯ್ಯನೇ ಕನಯ್ಯನೇ ಕುರುಪನ ಬಲಕ್ಕೆ ಕಾಲ ಭೈರವ ನೆನೆಸಬೇಕೆಂದು ತೂರ್ಯದಿಂದ ಭುಜಸ್ಫಾಲನೆ ಎಂಗೈದನೆಂತೆರುವೆನು. ಜನಕ ಬಾಲಕ
ಚಿಂತೆಯನ್ನಳೆದು ಸಂತೋಷದಿಂದ ಜಯವಂತನಾಗಿ ಬಾ ಮಗನೇ ಎಂದ ನೇಮವನ್ನಿಟ್ಟರೆ ನೇಮವನ್ನಿಟ್ಟರೆ ಕೌರವನ ತಿಂತಿಡು ಎಲ್ಲ ಅಂತ ಕನಪುರಕ್ಕೆ ಸೇರಿಸಿ ಬರುವನು. ಬಿಡ ನಿನ್ನ ಮನದ ಭ್ರಾಂತಿಯನ್ನ ಧರ್ಮ ಭೂಪಾಲ ಯೋಧಗಳು ತೋರಿಸಿ ಬರುವನು ನೋಡಲ್ಲ ಕೋಲಾಹಲ. ಕುಮಾರ ಜನಕ ಆ ಕರ್ಣ ದ್ರೋಣರನ್ನು ಒಡೆದು ಬರುವೆನು, ನೇಮವನ್ನು ಕೊಡು ಜನಕ ಎಂದು ಕೇಳಿದೆಯಾ? ಸಹಜವಾಗಿ ಕೇಳಿದನು ಅಪ್ಪಯ್ಯ. ನೀನಿನ್ನು ಚಿಕ್ಕವನಲ್ಲವೇ ತನಯ? ನಾನು ಚಿಕ್ಕವನಾದರೆ ಎನ್ನ ಕರದೋಳು ಮೆರೆಯುವ ಶಸ್ತ್ರಾಸ್ತ್ರವೇ ಚಿಕ್ಕವೇ ಜನಕ. ಕಂದ ಅಪ್ಪಯ್ಯ, ಹಾಗಾದರೆ ಎನ್ನ ಸವಿನುಡಿಯನ್ನು ಹೇಳುವೆನು ಕೇಳು. ಚೆನ್ನಾಗಿ ಹೇಳು ಅಪ್ಪಯ್ಯ. ಪಾವೀರ ರಣಧೀರ ಪಾವೀರ ರಣಧೀರ ಕಲಿಪಾತನ ಪ್ರೀತಿಯ ಕುವರ ಕರವಲ್ಲ ನಿನಗೆ ಈ ಸಮರ. ಪಾವೀರ ಕುಮಾರ ಅಪ್ಪಯ್ಯ ಚೆನ್ನಾಗಿದ್ದರು. ಚೆನ್ನಾಗಿ ಹೇಳು ಜನಕ. ಕರ್ಣ ದ್ರೋಣಾದಿಗಳನ್ನು ಚೆಲ್ಲುವುದಾಗದು ನಿನಗಿಂದು. ಸಹಜವಾಗಿ ಕೌರವ ಕರ್ಣ ದ್ರೋಣಾದಿಗಳನ್ನು ಜಯಿಸಿ ಬರುವನು ಅಪ್ಪಯ್ಯ. ಕುಮಾರ ಜನಕ 14 ವರ್ಷದ ಬಾಲಕನು ನೀನು, ನಿನಗೆ ಅಷ್ಟು ಧೈರ್ಯವೆಲ್ಲಿರುವುದು? ಕ್ಷತ್ರಿಯ ಕುಲದಲ್ಲ ಹುಟ್ಟಿದ ಮೇಲೆ ವಯಸ್ಸಿನ ಪ್ರತಿಮಿತಿ ಇರುವುದಿಲ್ಲ ಅಪ್ಪಯ್ಯ. ಎನ್ನ ಕಂದನಾದ ಅಭಿಮನ್ಯು ಅಪ್ಪಯ್ಯ ಕರ್ಣ ದ್ರೋಣಾದಿಗಳನ್ನು ಗೆಲ್ಲುವುದಾಗದು ನಿನಗಿಂದು. ಪಶುಪತಿಗಾದರೂ ಅತತಳವಿಂದು, ಪಶುಪತಿಗಾದರೂ ಅತತಳವಿಂದು. ಬಿಡು ಬಿಡು ನಿನ್ನಯ ಆಟವನ್ನು, ಬಿಡು ಬಿಡು ನಿನ್ನಯ ಆಟವನ್ನು. ಅರಮಂದಿರದೋಳಿರು ನೀನು, ಅರಮಂದಿರದೋಳಿರು ನೀನು. ಪಾವೀರ ರಣಧೀರ ಪಾವೀರ ರಣಧೀರ ಕಲಿಪಾತನ ಪ್ರೀತಿಯ ಕುವರ ಕರವಲ್ಲ ನಿನಗೆ ಈ ಸಮರ. ಪಾವೀರ ಶರತ್ಕಾಲದೊಳ ಚಂದ್ರನಂತೊಪ್ಪುವ ಕಂದ, ನಿನ್ನ ಪೌರುಷದ ನುಡಿ ಕೇಳಿ ಎನಗಾಯ್ತು ಮಹದಾನಂದ. ಹಾ ಅಹೋ ಕುಮಾರ, ಅಪ್ಪಯ್ಯ ಹೊಸದಿಯೋಳ ಅಸಮ ಬಲಶಾಲಿಗಳಾದ ಪಡವಿಪ ಕಡಿಗೊಲಿ ಕರ್ಣ ದ್ರೋಣಾದಿಗಳೊಡನೆ ಕಾಳಗವೆಸಗಬೇಕಾದರೆ ಹಾ ಪಶುಪತಿಗಾದರೂ ಅಸದಳವಾಗಿ ತೋರುವುದು. ಅದಕ್ಕಾಗಿ ನಾನು ಮುಂದರಿದು ಹೋಗದನು ಜನಕ. ಅಹೋ ಕುಮಾರ, ಅಪ್ಪಯ್ಯ ಅಯ್ಯೋ ಎಳೆ ಬಿಸಿಲಿನಂತೊಪ್ಪುವ ನಿನ್ನಂತ ಶಿಶುವನ್ನು ಸರ್ವತಾ ಎನ್ನಿಂದ ಕಳಿಸಿಕೊಡಲಾಗುವುದು ಬಾಲ ಭವ್ಯ ಗುಣಶೀಲ. ಜನಕ ಬಾಲಕ ಬಂಧುರ ಬಲಶಾಲಿಯಾದ ಸಿಂಹದ ಮರಿಯ ಮಂದ ಗಮನವಾದ ಗಜದ ಕುಂಭಸ್ಥಳ ಮುಂಭೇದಿಸಿ ಸರ್ರಲೆದರು ವೀರವನ್ನು ಕುಡಿಯದೆ ಬಿಡಬಲ್ಲದೆ. ಅಪ್ಪಯ್ಯ ಅನಯ ಎಂದಕ್ಕೆ ಅರವಿಂದ ಲೋಚನನಾದ ಮುಕ್ಕುಂದನು ಕಂದನಾಗಿರುವ ಕಾಲದೋಳು ಪೋತನಿ ಮೊದಲಾದ ರಕ್ಕಸರ ವೃಂದವನ್ನು ಕೊಂದು ಬಿಡಲಿಲ್ಲವೇ ಸಹಜ ಕುಮಾರ. ಜನಕ ಬಾಲಕ ಓ ಮತ್ತೆ ಕೌರವನ ಬಲವೃಂದದಲ್ಲಿರುವ ಕರ್ಣ ದ್ರೋಣಾದಿಗಳನ್ನು ಸದಬಡಿದು ಬರುವುದು ಇಯಲಗೊಂದು ಅತಿಶಯ. ಅಪ್ಪಯ್ಯ ಅನಯ ತಪ್ಪದ ಎನ್ನ ಮಾತಿಗೆ ಒಪ್ಪಿ ಅಪ್ಪಣೆಯನ್ನಿಟ್ಟರೆ ಪಣೆಯನ್ನಿಟ್ಟರೆ ಕುರುಬನ ಬಲಕ್ಕೆ ಅಪ್ಪಳಿಸಿದಪ್ಪದಿಂದಿರುವ ಅತಿರದರೆಂಬ ಕೌರವರ ಮುಖಕ್ಕೆ ಕಪ್ಪು ಒರೆಸಿ ಬರುವವರೆವಿಗೂ ಇವನಗುಕ್ಕುವ ರೋಷ ಸಹಿಸಲಾಗದು. ಜನಕ ಬಾಲಕ ಸಂಗ್ರಾಮಕ್ಕೆ ಮುಂಗಾರ ಮಿಂಚಿನಂತೆ ರಥ ಮೊಡರ್ತು ಪುಣ್ಯ ದುರ್ಯೋಧನಾದಿಗಳಿಗೆ ಭಂಗ ತಾರದಿರ್ತಾರೆ. ಸುರುಂಗಾರವಾಗಿ ಬೆರೆಯುವ ಈ ಬುದ್ಧತ್ತು ಫಲವೇನು? ಅಪ್ಪಯ್ಯ ಅನಯ ಓ
ಅವನಂದ ಉಲಿಕೆ ನುಡಿದ ನುಡಿ ಮಾತ್ರ ಸಡೆಯಾದರೆ ಎಲ್ಲ ನಾಲಿಗೆ ಎಲ್ಲ ಹಿಡಿದು ಸೀಳು ದ್ರೌಪದಿಯ ಲೋಲ ಸುಯೋಧನ ಸುಧರಿಗಳಾದೇ ಎದಸೂಲು ಕುಮಾರ ಜನಕ ಆ ಕರ್ಣ ದ್ರೋಣರನ್ನು ಒಡೆದು ಬರಲು ನಿನಗೆ ಅಪ್ಪಣೆಯನ್ನು ಕೊಡಬೇಕೆ? ಸಹಜವಾಗಿ ಗೆದ್ದು ಬರುವನು ಅಪ್ಪಯ್ಯ. ನಿನ್ನ ಜನಕನಾದ ಪಾರ್ಥನು ಬಂದು ಕೇಳಿದರೆ ನಾನು ಏನು ಹೇಳಲಿ ತನಯ? ಮರ್ಮಜ್ಞನಾದ ದ್ರೋಣನ ನಿರ್ಮಿಸಿದ ಚಕ್ರಬಿಂಬದ ಕೋಟೆಯನ್ನು ಭೇದಿಸಿ ಬರುವ ದತ್ತವಾಗಿರುವಲೆಂದು ಹೇಳಪ್ಪಯ್ಯ. ಕುಮಾರ ಜನಕ ಇದು ಅಲ್ಲದೆ ಮತ್ತೆ ಹೇಳುವೆನು ಕೇಳು. ಚೆನ್ನಾಗಿ ಹೇಳಪ್ಪಯ್ಯ. ತನಯ ನೀ ಆಲಿಸೆನ್ನ ನುಡಿಯ ತನಯ ನೀ ಕೇಳೋ ಎನ್ನಯ ಸವಿ ನುಡಿಯ. ಚೆನ್ನಾಗಿ ಹೇಳಪ್ಪಯ್ಯ. ಕುಮಾರ ಜನಕ ಹೇಳಲೇಕಂದ ಹೇಳು, ಚೆನ್ನಾಗಿ ಹೇಳಪ್ಪಯ್ಯ. ತನಯ ನೀ ಆಲಿಸೆನ್ನ ನುಡಿಯ ತನಯ ನೀ ಕೇಳೋ ಎನ್ನಯ ಸವಿ ನುಡಿಯ. ಕೌರವರ ನೀ ಜಯಿಸಿ ಬರುವೆಯ ಕೌರವರ ನೀ ಜಯಿಸಿ ಬರುವೆ ಬೇಡ ತನಯ ಬೇಡುವೆ ತನಯ ನೀ ಆಲಿಸೆನ್ನ ನುಡಿಯ ತನಯ ನೀ ಕೇಳೋ ಎನ್ನಯ ಸವಿ ನುಡಿಯ. ಕುಮಾರ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಜನಕ. ಕರ್ಣ ದ್ರೋಣಾದಿಗಳನ್ನು ಜಯಿಸಿ ಬರುವೆಯೇನು ನೀನು? ಸಹಜವಾಗಿ ಕರ್ಣ ದ್ರೋಣಾದಿಗಳನ್ನು ಜಯಿಸಿ ಬರುವನು ಅಪ್ಪಯ್ಯ. ಕುಮಾರ ಜನಕ ನೀನಿನ್ನು ಚಿಕ್ಕವನಲ್ಲವೇ ಕಂದ? ನಾನು ಚಿಕ್ಕವನಾದರೆ ಎನ್ನ ಕರದೋಳು ಮೆರೆಯುವ ಬಿಲ್ಲು ಬಾಣಗಳು ಚಿಕ್ಕವೇ ಅಪ್ಪಯ್ಯ. ತನಯ ಜನಕ ಕರ್ಣ ದ್ರೋಣಾದಿಗಳನ್ನು ಜಯಿಸಿ ಬರುವೆಯೇನು ನೀನು? ನಗೆ ಮುಖದ ಸಮಯದ ಕಳಿಸಿ ಅಪಕೀರ್ತಿ ಓಡಲಾರೆನು. ಎನ್ನ ಮಾತು ಕೇಳು ನೀನು ಎನ್ನ ಮಾತು ಕೇಳು ನೀನು ಬೇಡ ತನಯ ಬೇಡುವೆ ತನಯ ನೀ ಆಲಿಸೆನ್ನ ನುಡಿಯ ತನಯ ನೀ ಕೇಳೋ ಎನ್ನಯ ಸವಿ ನುಡಿಯ. ಅಯ್ಯೋ ನಿನ್ನಂಥ ಮಗುವನ್ನು ಅಗೆಗಳಾದ ಅಗಣಿತ ವಿಗಡರೊಡನೆಗೆ ನಗೆಮುಖವುಳ್ಳ ತನಯನಂ ಕಳಿಸಿದರೆ ಈ ಜಗದೊಳಗೆ ಅಪಕೀರ್ತಿಗೆ ಪಾತ್ರನಾಗುವೆನು. ಈ ಚಕ್ರಯ್ಯವನ್ನು ಭೇದಿಸಿ ಈ ಜಗದೊಳಗೆ ನಿನಗೆ ಕೀರ್ತಿಯಲ್ಲಿ ತರುವನು ಅಪ್ಪಯ್ಯ. ಅಯ್ಯೋ ಹರಿಯದ ತರಣ ನಮ್ ದುರಕ್ಕೆ ಕಳಿಸಿಕೊಡುವುದಕ್ಕಿಂತ ಆ ಕೌರವೇಂದ್ರ ದ್ರೌಪದಿ ಕುಮಾರ ಜನಕ ಅಯ್ಯೋ ಹರಿಯದ ಅಭಿಮಾನ್ಯವೆನನ್ನು ದುರಕ್ಕೆ ಕಳಿಸಿದರೆ ನರನು ಬಂದು ಮಾತಿನ ಭಾರವನ್ನು ಹೊರಿಸುವನು. ಪರದಿಂದ ನೀ ಹೋಗುವುದೇ ಎನ್ನ ಮನಸ್ಸಿಗೆ ಸರಿ ಬಾರದ ಪುತ್ರ ಕೋಮಲಗಾತ್ರ. ಕುಂತಿ ಗರ್ಭಾಧಿವರ್ಧನಕ್ಕೆ ಯಮಕಿರಣ ಪ್ರಾಯನಾದ ಸದ್ಧರ್ಮ ಭೂಪ ಎಂಬೇಡಿಗಳಾದ ಗೌರವರೆಂಬ ಜಮ್ಮುಖಗಳನ್ನು ಮುರಿದೋಡಿಸಿ ಬರುವೆನು ನೋಡಲ್ಲಯ ಭುಜಬಲದ ಪಟಾಟೋಪ. ಅಪ್ಪಯ್ಯ ತನಯ ಚಿಕ್ಕವನೆಂದು ಊಹಿಸದೆ ಅಕ್ಕರತೆಯಿಂದ ನೇಮವನ್ನಿಟ್ಟರೆ ನೇಮವನ್ನಿತ್ತರೆ ಪತಿಗಳದೆಲ್ಲದೋಗುವಂತೆ ವಿಕ್ರಮದಿಂದ ಚಕ್ರಬಿಂಬವನ್ನು ಭೇದಿಸಿ ಮಿಕ್ಕಿದ ಜಯಗಳನ್ನು ಪರಿಗ್ರಹಣ ಮಾಡಿಕೊಂಡು ಬರುವೆನು. ಜನಕ ಬಾಲಕ ನಿಮ್ಮ ಸಂಪೂರ್ಣ ಆಶೀರ್ವಾದವೆಂಬ ಹಡಗ ನೀವಿರಲು ಎಂಬ ನದಿಯನ್ನು ದಾಟುವುದಕ್ಕೆ ಸಂಶಯವೇನು ಧರ್ಮಭೂಪ ಚಕ್ರಹೇನವರು ತೋರಿಸಿ ಬರುವವರೆಲ್ಲ ಭುಜಬಲದ ಪದಾರ್ಥ ಎಲ್ಲ ಸಾರಥಿ ಇವ
ಇವನಿಗೆ ಏನು ಹೇಳಲಿ ಸಮ್ಮತಿ? ಹೌದು ದೇವ. ಕಂದನಿಗೆ ನಾನು ಎಷ್ಟು ನೀತಿಯನ್ನು ಹೇಳಿದರೆ ಕೇಳಲೊಲ್ಲನು. ಇವನ ಸಮರಂಗದ ಆಸೆಯಂ ಬಿಡಿಸುವುದಕ್ಕೆ ಎನ್ನ ಕಾಂತೆಯಾದ ದ್ರೌಪದಿಯಂ ಶೀಘ್ರದಿಂದ ಬರ ಹೇಳು ಸಾರಥಿ, ಪೋಗುನಿ ಜಾಗೃತಿ. ಒಳ್ಳೆಯದು ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಶ್ಯಾಮ ದೇವ ಅನವರತ ಪರಿಪಾಲಿಸು, ದೇವ ಅನವರತ ಪರಿಪಾಲಿಸು. ಶ್ರೀ ಮುರಳಿ ಘನಶ್ಯಾಮ ಐಶ್ವರ್ಯ ಮಸ್ತು ಮೇಲೆ ಕೇಳು ದ್ರೌಪದಿ, ಧರ್ಮರಾಯಿಗೆ ನೀನೇ ತಕ್ಕ ಸತಿ. ಪ್ರಿಯಾ ಪ್ರಿಯೇ, ಹೇಳುವನಿ ಕೇಳು. ಚೆನ್ನಾಗಿ ಹೇಳು ಕಾಂತೆ. ಇದೇನು ದುರ್ಲಭ? ಅದೇನು ವಲ್ಲಭೆ? ನಮ್ಮ ಮಗನಾದ ಅಭಿಮನ್ಯುವಿನ ಮೇಲೆ ಆ ಪಾರ್ಥನು ಬಹು ಪ್ರೇಮದಿಂದಿರುವನಂತೆ. ಆದ ಕಾರಣ ಮಗನ ಲೀಲೆ ಹರ್ಷದಿಂದ ನೋಡುವುದು ಬಿಟ್ಟು ಸಮರದ ಚಿಂತೆ ಬುದ್ಧಿಯನ್ನು ಹೇಳಬೇಕು. ಎನ್ನ ಮಾತು ಕೇಳಲೊಲ್ಲನ ಕಾಂತೆ. ಕಾಂತೆ ನೀನಾದರೂ ಹೇಳಬೇಕೆಂದು ಬೇಡಿಕೊಳ್ಳುತ್ತಿರುವನು ಕಾಂತ, ತಿಳಿದು ನೋಡು ಮಹಾಗುಣವಂತ. ಸುಂದರ ಹೇಳುವನಿ ಕೇಳು, ಚೆನ್ನಾಗಿ ಹೇಳು. ಪ್ರಿಯ ಸುಂದರಿ ಎನ್ನ ಹೃದಯೇಶ್ವರಿ,
ಧ್ರುಪದ ರಾಜನ ಪ್ರೇಮದ ಕುಮಾರಿ, ಧ್ರುಪದ ರಾಜನ ಪ್ರೇಮದ ಕುಮಾರಿ. ಚೆನ್ನಾಗಿ ಕೇಳು. ಪ್ರಿಯ ಸುಂದರಿ ಎನ್ನ ಹೃದಯೇಶ್ವರಿ, ಬಾ ಪ್ರಿಯ ಸುಂದರಿ ಎನ್ನ ಹೃದಯೇಶ್ವರಿ, ಧ್ರುಪದ ರಾಜನ ಪ್ರೇಮದ ಕುಮಾರಿ, ಧ್ರುಪದ ರಾಜನ ಪ್ರೇಮದ ಕುಮಾರಿ. ಅಲ್ಲದೆ ಚೆನ್ನಾಗಿ ಕೇಳು, ಚೆನ್ನಾಗಿ ಕೇಳು. ಸುತನಿಗೆ ನೀತಿಯ ಬೇಳಿನ್ನು ನೀನು, ಸಮರಾದ ಆಸೆಯ ಬಿಡಿಸಿನ್ನು ನೀನು. ಅಂತೆ ಸುತನಿಗೆ ನೀತಿಯ ಬೇಳಿನ್ನು ನೀನು, ಸಮರಾದ ಆಸೆಯ ಬಿಡಿಸಿನ್ನು ನೀನು. ನಾನೆಷ್ಟು ಹೇಳಿದರೂ ಕೆಳವಲ್ಲ ನವನು. ಎಷ್ಟು ಹೇಳಿದರೂ ಕೆಳವಲ್ಲ ನವನು. ನಿನ್ನ ಮಾತನು ನಿನ್ನ ಮಾತು ಕೇಳುವನು ವೀರಭಿಮನ್ಯು. ಬಾ ಪ್ರಿಯ ಸುಂದರಿ ಎನ್ನ ಹೃದಯೇಶ್ವರಿ, ಬಾ ಪ್ರಿಯ ಸುಂದರಿ ಎನ್ನ ಹೃದಯೇಶ್ವರಿ, ಧ್ರುಪದ ರಾಜನ ಪ್ರೇಮದ ಕುಮಾರಿ, ಧ್ರುಪದ ರಾಜನ ಪ್ರೇಮದ ಕುಮಾರಿ. ಉಡು ರಾಜಮುಖಿಯಾದ ಮಡದೀಮಣಿ, ಕಾಂತ ಪಡವಿಪ ಕೌರವನ ಪಡೆಗಡರಿ ಕಡುಗಲಿ ಕರ್ಣ ದ್ರೋಣಾದಿಗಳನ್ನು ಹೊಡೆದು ಬರುವೆನು. ಎನಗೆ ನೇಮವನ್ನು ಕೊಡು ಎಂದು ಎನ್ನ ಪಾದ ಜಡಜಂಗಳಿಗೆ ವಂದಿಸಿ ಬೇಡುವನು. ಹಾ. ನಾನು ಎಷ್ಟು ಹೇಳಿದರೂ ಕೇಳಲಲ್ಲನ ಕಾಂತೆ, ಅವನಿಗೆ ಹತ್ತಿರುವನು ಯುದ್ಧದ ಭ್ರಾಂತೆ. ವಲ್ಲಭ ವಲ್ಲಭೆ ಹೇಳುವಿನಿ ಕೇಳು. ಚೆನ್ನಾಗಿ ಹೇಳು. ಒಡ ಹುಟ್ಟಿದವರೋಳು ಜೀವ ಮಗನ ಕಡುತ್ತಲ್ವ ಮಗನ ಇಲ್ಲವೋ ಕರುಣ. ಬೇಡನೋ ತಾಬೇಡ್ ಇವನ ನೀತಿ ಕೋವಿತನಾದ ಕಾಂತ, ಕಾಂತೆ ಮಗನ ದುರಾಸೆಯನ್ನು ಬಿಡಲಾಗದೆಂದು ಹೇಳಿದರೆ ನಾನೇನು ಉತ್ತರ ಹೇಳಲಿ? ಅದಕ್ಕೆ ನಾನೇನು ಮಾಡಲಿ ಸುಂದರಿ? ಪ್ರಿಯ, ಪ್ರಿಯೆ, ನಿನ್ನ ಒಡ ಹುಟ್ಟಿದವರ ಮೇಲಿರುವ ಹಂತ ಕರ್ಣ ಹಾ ಮಗನ ಮೇಲೆ ಇಲ್ಲವಲ್ಲೋ ಪತಿದೇವ, ಸರಿಯಲ್ಲ ಈ ಭೇದ ಭಾವ. ಅಹೇ ಸರೋಜಾಕ್ಷಿಯೇ, ಸಹೋದರರ ಮೇಲಿದ್ದ ಅಂತಃಕರಣವು ತರುಣನಾದ ಅಭಿಮನ್ಯುವನ ಮೇಲಿಲ್ಲವೆಂದು ಬರಿದೇ ಭೇದವನ್ನು ಕಲ್ಪಿಸಿ ಮಾತನಾಡಿದೆಯಾ? ಈ ತದ್ವಿಷಯದೋಳು ಭೇದರಹಿತನಾಗಿದ್ದವನ ಮೇಲೆ ಹಾ. ಭೇದವನ್ನು ಊಹಿಸುವೆಯ ರಾಣಿ ಪಣಿವೇಣಿ? ಕಾಂತ ಕಾಂತೆ ಹೇಳಿವನಿ ಕೇಳು. ಚೆನ್ನಾಗಿ ಹೇಳು ಕಾಂತೆ. ಸಿಂಧು ಪೂರ್ಣೇಶನ ದಯದಿ ನಮ್ಮ ತಂದೆಗೆ ನೇಮವೋ ಕೊಡಬೇಡ ಮುದದಿ. ಆ ಹೋಗಬೇಡೇನೋ ತಾಪೆ ಇವನ
ಭಗವಂತ ಬೋಧನೆಂದು ಕೇಳಿದರೆ ನೀನೇನು ಉತ್ತರ ಹೇಳಿವೆ? ನಾನು ಅದಕ್ಕೇನು ಮಾಡಲಿ ಸುಂದರಿ? ಕಾಂತ, ಕಾಂತಿ, ನೀನು ನಮ್ಮ ಮಗನಾದ ಅಭಿಮಾನಿಗೆ ನೇಮವನ್ನು ಕೊಟ್ಟರೆ ಹಾ. ಸಿಂಧು ಪುರೇಶನು ಎಂದಿಗೂ ಮೆಚ್ಚಲಾರನು. ಹಾ. ನೀನು ಸರ್ವತ ನೇಮವನ್ನು ಕೊಡುವುದು ಬೇಡ ಪ್ರಿಯ, ಮುಗಿವೆನು ನಿನಗೆ ಕೈಯ. ಸುಂದರಿ, ಸುಂದರ, ದುರದಾಸೆಯನ್ನು ಬಿಡಿಸಲಾಗದು ಎಂದು ನನಗೆ ಹೇಳಿದೀಯಾ? ಸುಂದರಿ, ಹೇಳುವನಿ ಕೇಳು. ಪ್ರಿಯ ಸುಂದರಿ, ಕಾಂತಿ, ಕಾಂತ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಪ್ರಿಯ ಸುಂದರಿ, ಎನ್ನ ಹೃದಯೇಶ್ವರಿ, ಪ್ರಿಯ ಸುಂದರಿ, ಎನ್ನ ಮನೋಹರಿ. ಸುಂದರಿ, ಚೆನ್ನಾಗಿ ಕೇಳು. ಆಲಿಸು ದ್ರೌಪದಿ, ಎನ್ನ ಪ್ರಿಯ ಸಖಿ. ಆಲಿಸು ದ್ರೌಪದಿ, ಎನ್ನ ಪ್ರಿಯ ಸಖಿ. ಕೇಳೋ ಎನ್ನ ನುಡಿಯ, ಎನ್ನ ಮಾತು ಕೇಳನು ತನಯ. ಕೇಳೋ ಎನ್ನ ನುಡಿಯ, ಎನ್ನ ಮಾತು ಕೇಳನು ತನಯ. ಬಿಡಿಸುನಿ ಸಮರದ ಆಸೆಯ, ಆಸೆಯ. ಆಲಿಸು ದ್ರೌಪದಿ, ಎನ್ನ ಪ್ರಿಯ ಸಖಿ. ಕರ್ಣ ದ್ರೋಣರನ್ನು ಜಯಿಸಿ ಬರುವೆ ಎಂದು ಹೇಳುವನು. ಕೊಡು ನೇಮವ ಎಂದು ತನಯನು ನನ್ನನ್ನು ಕೇಳುವನು. ಕರ್ಣ ದ್ರೋಣರನ್ನು ಜಯಿಸಿ ಬರುವೇನೆಂದು ಹೇಳುವನು. ಕೊಡು ನೇಮವನು ಎಂದು ಕೇಳುವನು ನನ್ನ ತನಯನು. ಬಿಡಿಸು ಸಮರದ ಆಸೆಯ, ನಿನ್ನ ಮಾತು ಕೇಳುವ ತನಯನು. ಪ್ರಿಯ ಸುಂದರಿ, ಎನ್ನ ಹೃದಯೇಶ್ವರಿ, ಪ್ರಿಯ ಸುಂದರಿ, ಎನ್ನ ಮನೋಹರಿ. ಅಹೇ ಮಂದಗಮನಿಯಾದ ಚಂದ್ರಮುಖಿ, ಇಂದಿನ ಯುದ್ಧದಲ್ಲಿ ಬಂಧುರ ಕಾಳಗವು ಮಾಡುವುದಕ್ಕೆ ಇಂದ್ರಾದ್ಯರಿಗೆ ಅಸದಳವಾಗಿ ತೋರುವುದು. ಹಾ. ಅಹೇ ಕಾಂತೆ, ಕಾಂತ, ಕಂದನಾದ ಅಭಿಮನ್ಯುವಿಗೆ ಇಂದಿನ ದುರಕ್ಕೆ ಹೋಗರೆಂದು ಹೇಳಿದರೆ ಕೇಳಲಲ್ಲನು. ಹೌದೇ? ಆದ್ದರಿಂದ ಇವನ ಸಮರಂಗದ ಆಸೆಯನ್ನು ಬಿಡಿಸಿ ಚಂದದಿಂದ ನಮ್ಮ ಮಂದಿರಕ್ಕೆ ಕರೆದುಕೊಂಡು ಹೋಗು ಸಖಿ ಸುಬ್ರಾಂಶಮುಖಿ. ನಿನ್ನ ಎಷ್ಟಿದಂತಾಗಲಿ ಕಾಂತ ಮಹಾಗುಣವಂತ. ಎಷ್ಟು ಮಟ್ಟಿಗೆ ಹಿಡಿಯೋದು ಎಲ್ಲರ ಕೈಲಿ ಆಗ್ತದೆ ಅದ್ರಾಗ. ಆ ಕಡೆಗೆ ಹೋಗೋದು ಬೇಡ ಅಲ್ಲ. ಜನನಿ ಸೌಖ್ಯ ಪ್ರದಾಯಿನಿ, ನಿನಗೆ ಮಂಗಳವಾಗಲಿ. ಮೇಲೆ ಕೇಳು ಪುತ್ರ ಕೋಮಲ ಪಾತ್ರ. ಕುಮಾರ, ಅಮ್ಮಯ್ಯ, ತನಯ, ಜನನಿ ಹೇಳಿವನಿ ಕೇಳು. ಚೆನ್ನಾಗಿ ಹೇಳು ಮಾತೆ. ರಣಗೋಷ್ಠಿಯ ಚೆನ್ನಾಗಿ ಹೇಳು ಮಾತೆ. ಆ
ಅಮ್ಮಯ್ಯ ಹರ ಮಂದಿರದಲ್ಲಿ ಸರಿ ಗೆಳೆಯರ ಜೊತೆಗೂಡಿ ಹಾ ಸಂತೋಷದಿಂದ ಕಾಲ ಕಳೆಯುವುದು ಬಿಟ್ಟು ಹಾ ಕದನಕ್ಕೆ ಹೋಗುತ್ತೇನೆಂದು ಹೇಳುವುದು ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ ಮಾತೆ ಕುಮಾರ, ಅಮ್ಮಯ್ಯ. ನೀನಿನ್ನು ಚಿಕ್ಕವನು, ಚಿಕ್ಕ ದನ ತಲೆಯೇ ರಣರಂಗಕ್ಕೆ ಹೋಗುವುದು ಸರಿ ಬರುವುದಿಲ್ಲ. ಹಾ ತಾಯಿಯ ಮಾತನ್ನು ಕೇಳಬೇಕು ತನಯ, ಕೇಳೆನ್ನ ಹಿತ ನುಡಿಯ. ಜನನಿಯಾದ ದ್ರೌಪದಿ ಮದೋನ್ಮತ್ತನಾದ ಸುಯೋಧರನ ಬಲಮತ್ತವನ್ನು ನಾಶ ಮಾಡಿ ಬರುವನು ಅಭಾಹದೆ. ಅಮ್ಮಯ್ಯ ಕಂದ, ಭೂಮಂಡಲದೊಳ್ಳ ಭುಜಬಲ ತಂಡರೆಂದ ಅಂಡಲೆತ್ತ ಬರುವ ಗುರ್ರ ಮಂಡಲೇಶನ ಪ್ರಚಂಡದರ ದಂಡಿನೋಳ ಕದಳಿಯುವ ಮಕ್ಕೆ ಸುಂಡಾಲನಂತೆ ಪೊಕ್ಕು ಅಲ್ಲಿದೆ ಖಂಡಿತವಾಗಿ ಮರಿದು ಬರುವನು ಅವರ ಸೊಕ್ಕು. ಹಾ ಮಾತೇ ಕಂದ, ಉತ್ತಂಡ ತರಗನ್ನ ಬಾಹು ತಂಡಗಳಿಂದ ದಿಂಡಗೆಡಗೆ ಕಂಡನದೋಳು ಪ್ರತಿಭಟರ ರುಂಡಗಳನ್ನು ಈ ಎನ್ನ ಕಟ್ಕದಿಂದ ಖಂಡಿಸಿ ಕಂದುಗಲಿಯನ್ನು ಬರೆದು ಬರುವನು ಜನನೇ. ತನಯ ರಣಮಂಡಲದೊಳಗೆ ಅವರ ಮುಂಡಗಳನ್ನು ದಿಂಡಗೆಡಗೆ ಎನ್ನ ಪಾದ ಭಯಗಳಿಂದ ತಾಂಡವಾಡಿ ಓ ಮಂಡಲದೋಳ ವಿಜಯಾಂಗನೆಗಳನ್ನು ಕೂಡಿಕೊಂಡು ಬರುವನು ಮಾತೆ. ತಡ ಮಾಡಲು ನನಗೆ ನೇಮವನ್ನು ಕೊಡು ಜಾಗ್ರತೆ. ಕುಮಾರ, ಅಮ್ಮಯ್ಯ, ನಿನಗೆ ಸರ್ವತ ನೇಮವನ್ನು ಕೊಡುವುದಿಲ್ಲ. ಈ ಸಮಯದಲ್ಲಿ ನಾನು ಬಿಡುವುದಿಲ್ಲ ಮಾತೆ. ಕಂದ, ಅಮ್ಮಯ್ಯ, ತಾಯಿಯ ಮಾತನ್ನು ಮೀರಿ ಹೋಗುವೆಯಾ? ಈ ಸಮಯದಲ್ಲಿ ಕೇಳುವುದಿಲ್ಲ ಜನನೇ. ಮರುಳತನ ನೀನೇನು ದೂರಕ್ಕೆ ಹೋಗುವಾನೇನೋ. ಮರುಳತನ ನೀನೇನು ದೂರಕ್ಕೆ ಹೋಗುವಾರೇನೋ. ಸರಿಯಲ್ಲವೋ ಏನೋ, ಸರಿಯಲ್ಲವೋ ಏನೋ. ಹಿರಿಯರು ನೇಚಾರು ಮಗ ನಾನೇ ರಣಕೋಟೆಯು ಕುಮಾರ, ಅಮ್ಮಯ್ಯ, ಚಕ್ರ ಬಿಂಬವನ್ನು ಭೇದಿಸುವುದು ದಿಕ್ಪತಿಗಳಿಗೂ ಅಸಾಧ್ಯ. ಅದಕ್ಕಾಗಿ ನಾನು ಮುಂದರಿದು ಹೋಗುವನು ಮಾತೆ. ತನಯ, ಜನನೇ, ನಿನ್ನ ತಂದೆಯಾದ ವೀರ ಪಾರ್ಥನಿರುವನು ಪುತ್ರ. ನಮ್ಮ ತಂದೆಯಾದ ವೀರ ಪಾರ್ಥನ ಸಮಸಪ್ತಕರೆಂಬ ಮಕುಟವರ್ತನರೊಡನೆ ಸಮರಂಗಕ್ಕೆ ಹೋಗಿರುವನು ಅಮ್ಮಯ್ಯ. ಕುಮಾರ, ಅಮ್ಮಯ್ಯ, ತನಯ, ಜನನೇ, ನೀನಿನ್ನ ಚಿಕ್ಕವನಲ್ಲವೇ? ನಾನು ಚಿಕ್ಕವನಾದರೆ ಎನ್ನ ಕರದೋಳು ಮೆರೆಯುವ ಬಿಲ್ಲು ಬಾಣಗಳು ಚಿಕ್ಕವೇ ಮಾತೆ. ತಾಯಿಯ ಮಾತನ್ನು ಮೀರಿ ಹೋಗುವೆಯಾ? ಈ ಸಮಯದಲ್ಲಿ ನಾನು ಯಾರ ಮಾತನ್ನು ಕೇಳುವುದಿಲ್ಲ ಅಮ್ಮಯ್ಯ. ತಾಯಿಯ ಮಾತನ್ನು ಧಿಕ್ಕಾರ ಮಾಡಿದರೆ ಈ ಹಿರಿಯರು ನಿನ್ನ ನಡತೆಯನ್ನು ಸರ್ವತಾ ಮೆಚ್ಚಲ. ಹಿರಿಯರು ಮೆಚ್ಚುವಂತ ಕಾರ್ಯವನ್ನು ಮಾಡಿಕೊಂಡು ಬರುವನು ಜನನೇ. ತಾಯಿಯ ಮಾತನ್ನು ಕೇಳಬೇಕು ತನಯ. ಈ ಸಮಯದಲ್ಲಿ ಎಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ ಅಮ್ಮಯ್ಯ. ಕೇಳೆನ್ನ ಹಿತ ನುಡಿಯ. ಮಾತೆ ಶೀಘ್ರವಾಗಿ ನನಗೆ ಆಜ್ಞೆಯ ಮಾಡು. ಸುಜ್ಞಾನ ಶಿರೋಮಣಿಗಳಾದ ಅಗ್ನಿ ಸಂಭೂತೆ. ಕುಮಾರ, ಓ ಕುರುಬಲವಲ್ಲ ಎನ್ನ ರೋಷಾಗ್ನಿಯಿಂದ ಸಾಯಿಸಿ ಬರುವುದು. ವಿಘ್ನ ಬಾರದಂತೆ ನೀನು ಆಜ್ಞೆಯ ಮಾಡಿದರೆ ಮಾಡುವುದಿಲ್ಲ ತನಯ. ಅಮ್ಮಯ್ಯ, ಕುಮಾರ, ತಟಂಗಳಲ್ಲಿ ಮಿಕ್ಕಿ ಮೀರಿದಾಗಿ ತರನ್ನು ಲೆಕ್ಕಿಸದೆ ಕರ್ಕಶದಿಂದ ರಿಪುಗಳನ್ನು ಮಣ್ಣೊಕ್ಕಿಸ ಬಿಡುವ ವಿಕ್ರಮನಾದ ಈ ನಿನ್ನ ನಂದನ ಸಾಮಾನ್ಯದವರೇ ಹೇಗೆ? ಅಮ್ಮಯ್ಯ, ಕುಮಾರ, ಚಕ್ರಬಿಂಬವನ್ನು ಭೇದಿಸುವುದು ಚಿಕ್ಕ ಕಂದ ನಿನ್ನಿಂದಾಗದಂದರೆ ನಾನೇನು ದುರಹೇಡಿಯ ಪುತ್ರನೇ ಹೇಗೆ ಮಾತೇ. ಕಂದ, ಓ ಕೌರವನ ಬಲ ಪಕ್ಕೋಸಕ್ಕೆ ನಿಂದಿರವಾಯಿತ ಸ್ತೋಮವನ್ನು ದಿಕ್ಪಲಾಯಲು ಮಾಡಿ ಬಾರದೋದರೆ ಮುಖಂಡನಂಬಲಿಸಿದ ಪಾರ್ಥನಿಗೆ ತಕ್ಕ ಮಗನಲ್ಲವೆಲ್ಲ ಧಿಕ್ಕಾರ ಮಾಡು.
ಕಾಲದೋಳು ಎನಗೆ ನೇಮವನ್ನು ಕೊಡು ಮಾತೆ ಪರಮ ಪ್ರಖ್ಯಾತೆ ಕುಮಾರ ಅಮ್ಮಯ್ಯ. ನಾನೆಷ್ಟು ಹೇಳಿದ್ರು ಒಂದೇ ಹಠವನ್ನು ಹಿಡಿದುಕೊಂಡಿರುವೆಯಾ? ಹೌದು ಮಾತೆ. ತನಯ ಜನನೇ, ನೀನು ಚಿಕ್ಕವನು. ನಾನು ಚಿಕ್ಕವನಾದರೆ ನನ್ನ ಕರದೋಳ ಮೆರೆಯುವ ಬಾಳಗಳು ಚಿಕ್ಕವೇ ಅಮ್ಮಯ್ಯ. ಜಯಿಸಿ ಬರಲು ನಿನ್ನಿಂದ ಸಾಧ್ಯವಿಲ್ಲ ಪುತ್ರ. ನಾನೇನು ರಣ ಹೇಡಿಯ ಪುತ್ರನೇ ಅಮ್ಮಯ್ಯ. ಕಂದನೆ ನಿನ್ನಾಗೆ ಬಂದ ಪ್ರಿಯರು ಯಾಕೋ. ಕಂದನೆ ನಿನ್ನಾಗೆ ಮಂದ ಬುದ್ಧಿಯು ಯಾಕೋ. ಇಂದು ಪೂರೇಶಾನೋ ಸಿಂಧು ಪೂರೇಶಾನು ಎಂದಿಗೂ ಮೇಚಾನು ಮಗ ಸುಮ್ಮನೆ. ಸಿಂಧು ಪುರೀಶನ ಮೆಚ್ಚುವಂತ ಕಾರ್ಯವನ್ನು ಮಾಡಿಕೊಂಡು ಬರುವಲ್ಲ ಮಾತೆ. ಕಂದ, ಅಮ್ಮಯ್ಯ, ಆತನು ಮೆಚ್ಚಿದಂತೆ ಕಾರ್ಯವನ್ನು ಮಾಡಿ ಬರುವೆಯಾ? ಮೆಚ್ಚುವಂತ ಕಾರ್ಯವನ್ನು ಮಾಡಿಕೊಂಡು ಬಂದು ನಿನ್ನ ಮುಂದೆ ಬಂದು ನಿಲ್ಲುವೆನ ಮಾತೆ. ಹೌದೇ ತನಯ? ಹೌದು ಜನನೇ. ರಣಗೋಷ್ಠಿಯೋ ಯಾಕೋ ಮಗ ಸುಮ್ಮನೆ. ಸುಭದ್ರ ಸುಭದ್ರ